ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ 2017-18ರಿಂದ 2023-24ರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಹಣ ದುರುಪಯೋಗ ಪ್ರಕರಣಗಳನ್ನು ಲೋಕಾಯುಕ್ತದಿಂದ ತನಿಖೆ ನಡೆಸಿ ಬ್ಯಾಂಕಿನ ಆರ್ಥಿಕ ಸುಸ್ಥಿತಿಗೆ ಕ್ರಮ ವಹಿಸುವ ನಿಯಮ 330ರಲ್ಲಿ ಮಾನ್ಯ ಸಚಿವರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಮಿನಿಸ್ಟರ್ ಬರಬೇಕು. ಮಿನಿಸ್ಟರ್ ಬಂದಿದೆ, ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ನೀವು ಉತ್ತರ ಹೇಳಿ. ಪ್ರಸ್ತಾಪ ಮಾಡಿದ್ರೆ ಅವ್ರು ಅಷ್ಟೇ. ಅದು ಉತ್ತರ ಕಳಿಸ್ಕೊಟ್ಟಿದ್ದೀರಿ, ಓದ್ಬೇಕು ಅಂದ್ರೆ ಓದ್ತೀರಿ. ಓದೋದು ಬೇಡ, ಹಂಗೆ ಹೇಳ್ಬಿಡಿ, ಹೇಳ್ಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸೂಚನೆ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆಗೆ ಹಿಂದೆ ಸುಮಾರು ಮುನಿರಾಜೇಗೌಡರು ಕೂಡ ಹಿಂದೆ ಇದೇ ಸದನದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾನು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಮತ್ತೆ ಅಲ್ಲಿ ಏನು ಸನ್ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯ ಇದೆ ಅಂತೇಳಿ ನನಗೂ ಕೂಡ ಮನವರಿಕೆ ಆಗಿದೆ ಅಧ್ಯಕ್ಷರೇ. ಇದರಲ್ಲಿ ಏನೆಲ್ಲ ಹಣಕಾಸಿನ ಲೋಪಗಳು ಆಗಿದ್ದಾವೆ, ಈ ಹಣಕಾಸಿನ ಲೋಪಗಳನ್ನು ತಡಿತಕ್ಕಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸದಸ್ಯಗಳು ಕೂಡ ಅದು ಎಲ್ಲ ಮಾಹಿತಿನೂ ಇದೆ. ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ, ಎಲ್ಲ ಕ್ರಮಕ್ಕೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆಗಳು ಬಂದಿದೆ. ನಾವು ಆ ತಡೆಯಾಜ್ಞೆಗಳನ್ನು ಕೂಡ ನಾವು ತೆರವುಗೊಳಿಸ್ತಕ್ಕಂಥ ಪ್ರಯತ್ನನೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಅಲ್ಲಿನ ವಕೀಲರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಏನು ಚರ್ಚೆಯನ್ನು ಕೂಡ ಮಾಡಿ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಎಲ್ಲ ಆರೋಪಗಳ ಬಗ್ಗೆನೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಸುಮಾರು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದಕ್ಕೂ ಕೂಡ ನಾವು ಕ್ರಮ ತಗೊಳಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ತಡೆಯಾಜ್ಞೆಗಳು ಬಂದಿದೆ. ಹಣ ದುರುಪಯೋಗದ ಅವ್ಯವಹಾರಗಳಿಗೆ ಸುಮಾರು 8 ತಡೆಯಾಜ್ಞೆಗಳನ್ನು ಹೈಕೋರ್ಟ್ನಲ್ಲಿ ತಂದಿದೆ. ಇದರ ಜೊತೆನಲ್ಲಿ ಇತ್ತೀಚೆಗೆ ಏನೆಲ್ಲ ಅವ್ಯವಹಾರಗಳನ್ನು ನಡೆದಿದೆ ಅಂತೇಳಿ ಸದಸ್ಯರು ಇದರಲ್ಲಿ ತಿಳಿಸಿದ್ದಾರೆ. ಅವ್ರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸುಮಾರು 10 FIRಗಳನ್ನು ಫೈಲ್ ಆಗಿದೆ. ಎಲ್ಲೆಲ್ಲಿ ಏನೇನಾಗಿದೆ, ಹಣ ಯಾವ ರೀತಿ ಯಾರು ದುರುಪಯೋಗ ಮಾಡಿದ್ದಾರೆ, ಅದಕ್ಕೂ ಕೂಡ 10 FIRಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆಯನ್ನು ತಂದಿರತಕ್ಕಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಸಭಾಧ್ಯಕ್ಷರೇ. ಅದರ ಜೊತೆಯಲ್ಲಿ ಕೆಲವು ಕಡೆ ಶಾಖೆಗಳಲ್ಲೂ ಕೂಡ ಹಣದ ದುರುಪಯೋಗವನ್ನು ಅಲ್ಲಿನ ಮ್ಯಾನೇಜರ್ಗಳು ಮಾಡಿ ಅದಕ್ಕೂ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಆ ಸಸ್ಪೆಂಡ್ ಮಾಡಿರೋ ಅಧಿಕಾರಿಗೂ ಕೂಡ ಹೈಕೋರ್ಟಲ್ಲಿ ತಡೆಯಾಜ್ಞೆ ತಂದು ಈ ದಿವಸ ಯಾವುದೇ ಒಂದು ವಸೂಲಾತಿಗೆ ಹಣ ದುರುಪಯೋಗ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಆಕ್ಷನ್ ಅನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಸದಸ್ಯರ ಗಮನಕ್ಕೆ ತಮ್ಮ ಮೂಲಕ ತರಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಕೆಲವು ಲೋಕಾಯುಕ್ತಕ್ಕೆ ಯಾರು ಪ್ರತಾಪ್ ಅಂತಕ್ಕಂಥವನು, ಪ್ರತಾಪ್ ಸಣ್ಣ ಶ್ರೀನಿವಾಸ್ ರೆಡ್ಡಿ, ಅವರು ಕೂಡ ಲೋಕಾಯುಕ್ತಕ್ಕೆ ಅರ್ಜಿನೂ ಕೂಡ ಬರೆದಿದ್ದಾನೆ. ಲೋಕಾಯುಕ್ತಲ್ಲೂ ಕೂಡ ತನಿಖೆಯನ್ನು ಮಾಡಿ ಮೇಲ್ನೋಟಕ್ಕೆ ಇವೆಲ್ಲ ಸಾಬೀತಾಗ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿ ಸಕ್ಷಮ ಪ್ರಾಧಿಕಾರಗಳಿಗೆ ಅನುಮತಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ. ಅದೆಲ್ಲವೂ ಕೂಡ ನನ್ನ ಗಮನದಲ್ಲಿ ಬಂದಿದೆ ಅಧ್ಯಕ್ಷರೇ. ನಾನು ಈ ಬಗ್ಗೆ ಬಹಳ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕ್ರಮವನ್ನು ಕೂಡ ನಾನು ತೆಗೆದುಕೊಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷ ಸಭಾಪತಿಗಳೇ, ಒಂದು ನಿಮಿಷ. ಇಲ್ಲ ಸಭಾಪತಿಗಳೇ, ಅವ್ರದ್ದು ಆಗೋಲ್ಲಪ್ಪ, ಅವ್ರಿಗೆ ಕೇಳಿಕೊಂಡೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದಲ್ಲಿ 5 ಪ್ರಕರಣಗಳನ್ನ ಗಮನಕ್ಕೆ ತಂದಿದ್ದಾರೆ, ಉತ್ತರದಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಮಂತ್ರಿಗಳು
ಇವತ್ತು ಸರ್ಕಾರ ಬಂದ ಮೇಲೆ ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ಮೇಲೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥವ್ರು ಮತ್ತು ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸರ್ಕಾರದಲ್ಲಿ ಆಗಾಗ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನಿಲ್ಲ ಅಂತ ಕೂಡ ಇಲ್ಲ, ಅಲ್ಲೆಗಿಳಿಯೋದಿಲ್ಲ. ಆದರೆ ಅವ್ರದೇ ಹೇಳ್ತಿದ್ದಾರೆ, ಈಗ ಅವರೇ ಹೇಳ್ತಿದ್ದಾರೆ, ನಾವು ಏನು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ನಾವು ಯಾವುದೇ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕ್ರಮಗಳು, ಅದು 64 ಎನ್ಕ್ವೈರಿ ಇರಲಿ, 65 ಎನ್ಕ್ವೈರಿ ಇರಲಿ, ಅದರ ಮೇಲೆ 68 ಮಾಡಬೇಕು ಅಂತ ಕೂಡ ತೀರ್ಮಾನ ತೆಗೆದುಕೊಂಡ್ರು ಕೂಡ ಎಲ್ಲಕ್ಕೂ ಕೂಡ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಳ್ತಾ ಇದ್ದಾರೆ. ಇದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತದೆ, ಎಲ್ಲ ಆರೋಪಗಳಿಂದ ಆಡಿಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಆ ಆಡಿಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದಕ್ಕೂ ಸ್ಟೇ ತರ್ತಾರೆ. ಆಮೇಲೆ ಇದು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸಂಪೂರ್ಣ ಹದಗೆಟ್ಬಿಟ್ಟಿದೆ. ಇದು 2 ಜಿಲ್ಲೆಗೆ ಸಂಬಂಧಪಟ್ಟಂತ ಬ್ಯಾಂಕು. ಈ ಬ್ಯಾಂಕಿನ ಮೇಲೆ ಬಹಳಷ್ಟು ಜನ ರೈತರು ಅವಲಂಬಿಸಿದ್ದಾರೆ, ಅಲ್ಲಿನ ಹೆಣ್ಮಕ್ಳು ಅವಲಂಬಿಸಿದ್ದಾರೆ. ಆಮೇಲೆ ಈ ಬ್ಯಾಂಕ್ ಅಲ್ಲಿ ಇಡೀ ರಾಜ್ಯದಲ್ಲಿ ಕೊಡದೇ ಇರತಕ್ಕಂತ ಹೈಯೆಸ್ಟ್ ಲೆಂಡಿಂಗ್ ಮಾಡಿದ್ದಾರೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಳಿಗೆ. ಇದನ್ನೇನಾದ್ರೂ ಕೂಡ ಸರಿಪಡಿಸಬೇಕು ಅಂತೇಳಿ ಅವ್ರು ಒಂದು ತೀರ್ಮಾನ ತೆಗೆದುಕೊಂಡು ಒಬ್ಬ ಒಳ್ಳೆ IAS ಆಫೀಸರ್ನ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತೇಳಿ ಅವರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದಕ್ಕೂ ಕೂಡ ಸ್ಟೇ ತರ್ತಾರೆ. ಮನೆ ಅಧ್ಯಕ್ಷರು, ಎಂತ ವಿಪರ್ಯಾಸ ಅಂದ್ರೆ, ಆ ಆಡಿಟಿಂಗ್ ಸ್ಟೇ ಯಾರು ತರ್ತಾರೆ ಅಂದ್ರೆ, ಬ್ಯಾಂಕ್ ನಲ್ಲಿ ಒಂದು ಉಪಸಮಿತಿ ಇರ್ತದೆ, ಆಡಿಟ್ ಕಮಿಟಿ ಅಂತ. ಯಾರು ಆಡಿಟ್ ಕಮಿಟಿಯ ಅಧ್ಯಕ್ಷನಾಗಿರ್ತಾನೆ ಅವನೇ ಸಂಪೂರ್ಣವಾದಂತ ಜವಾಬ್ದಾರಿ ಬ್ಯಾಂಕ್ ನಲ್ಲಿ ಏನಾದ್ರೂ ಅವ್ಯವಹಾರ ಆದ್ರೆ ಅವ್ಯವಹಾರ ಆಗಿದೆ, ಮೇಲ್ನೋಟಕ್ಕೆ ಅವ್ಯವಹಾರ ಆಗಿದೆ ಅಂತೇಳಿ ಆಡಿಟ್ ಮಾಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಅದಕ್ಕೆ ಸ್ಟೇ ತರಂತದ್ದು ಆಡಿಟ್ ಕಮಿಟಿ ಅಧ್ಯಕ್ಷನೇ. ಆಮೇಲೆ ಈ ಯಾರು ಸ್ಪೆಷಲ್ ಆಫೀಸರ್ ಆದಿತ್ಯ ಆಮ್ಲಾನ್ ಬಿಸ್ವಾಸ್ನ ಅಪಾಯಿಂಟ್ ಮಾಡ್ತಾರೆ, ಆ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡೋದು DCC ಬ್ಯಾಂಕಿಗೆ. ಸ್ಟೇ ತರದ ಯಾರು ಅಂದ್ರೆ ಪ್ರೈಮರಿ ಸೊಸೈಟಿ ಆಫ್ ಫ್ಯಾಕ್ಸ್ ನ ಅಧ್ಯಕ್ಷ, ಅಣ್ಣಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಫ್ಯಾಕ್ಸ್ ನ ಅಧ್ಯಕ್ಷ. ಯಾರು ಅಣ್ಣಳ್ಳಿ ಸೊಸೈಟಿ ಅಧ್ಯಕ್ಷ ಅಂದ್ರೆ, ಯಾರು DCC ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ 10 ವರ್ಷಗಳ ಕಾಲ, ಯಾವ ಮಾಜಿ ಅಧ್ಯಕ್ಷರ ಮೇಲೆ ಆರೋಪ ಇದೆ ಆತನೇ ಹೋಗಿ ಅದಕ್ಕೆ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅವರ ನೇಮಕಾತಿಗೆ ಸ್ಟೇ ತರ್ತಾರೆ. ಇದೆಲ್ಲ ಇದ್ರ ನಡುವೆ 11 FIR ಆಗಿದೆ ಮಾನ್ಯ ಅಧ್ಯಕ್ಷರೇ. DCC ಬ್ಯಾಂಕಿನ ಅವ್ಯವಹಾರಗಳ ಬಗ್ಗೆ 11 FIR ಆಗಿದೆ. 11 FIR ಸ್ಟೇ ತಂದಿದ್ದಾರೆ. 11 FIR ಸ್ಟೇ ತಂದಿದ್ದಾರೆ. ಯಾವುದೇ ತನಿಖೆ ಆಗದೆ ಇರೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಒಂದು ಪ್ರಕರಣ ಮಾನ್ಯ ಸರ್ಕಾರದಿಂದ ಉತ್ತರ ಬಂದಿರೋದು, ಏನು ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಮಂಜೂರು ಮಾಡ್ತಾರೆ ಅದು ಬಡ್ಡಿ ರಹಿತ ಮಾನ್ಯ ಅಧ್ಯಕ್ಷರೇ. ಆ ಸಾಲಕ್ಕೆ ಬಡ್ಡಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುಂಬುತ್ತದೆ. ರಾಜ್ಯ ಸರ್ಕಾರ 7%, ಕೇಂದ್ರ ಸರ್ಕಾರ 5%. ಅದನ್ನ ಆರೋಪ ಬಂದಾಗ ಸರ್ಕಾರದಿಂದ ಒಂದು ನೇಮಕಾತಿ ಮಾಡ್ತಾರೆ, ಮಂಜುನಾಥ್ ಸಿಂಗ್ ಅಂತ. ಅನಿಲ್ ಕುಮಾರ್ ಹೇಳಿದಾರ. ಅಲ್ಲ, ದಯಮಾಡಿ ಅಧ್ಯಕ್ಷ, ಸ್ವಲ್ಪ ವಿಸ್ತೃತವಾಗಿ, ಇದು 72ರಲ್ಲಿ ಕೇಳಿದ್ದೆ, ವಿಸ್ತೃತವಾಗಿ ಚರ್ಚೆ ಆಗ್ಬೇಕು ಅಂತ ಮಂತ್ರಿಗಳೇ ಹೇಳಿದ್ರಿಂದ 330 ಕನ್ವರ್ಟ್ ಮಾಡಿದ್ರು. ದಯಮಾಡಿ ಅಧ್ಯಕ್ಷ 2 ನಿಮಿಷ. ಆ ಮಂಜುನಾಥ್ ಸಿಂಗ್ ರಿಪೋರ್ಟ್ ಅನ್ನ ಮಾತ್ರ ಇದರಲ್ಲಿ ಪ್ರಸ್ತಾಪ ಮಾಡ್ತಾರೆ, ನನಗೆ ಉತ್ತರ ಕೊಟ್ಟಿರೋದ್ರಲ್ಲಿ. ಆದ್ರೆ ಮುನ್ರಾಜುಗೌಡ ಅವರು ಇದೇ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಕಲ್ಲಪ್ಪ ಅನ್ನೋರ್ನ ಅಡಿಷನಲ್ ರಿಜಿಸ್ಟ್ರಾರ್ ನೇಮಕ ಮಾಡ್ತಾರೆ. ಅವರ ವರದಿಯನ್ನು ಇದರಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಉತ್ತರದಲ್ಲಿ. ಆ ಮಂಜುನಾಥ್ ಸಿಂಗ್ ವರದಿಯಲ್ಲಿ ಏನಿದೆ, ಕಡಿಮೆ ಬಡ್ಡಿ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ ಸರ್ಕಾರದಲ್ಲಿ ಅಂತ ಆರೋಪ ಇರೋದು. ಆದ್ರೆ ಕಲ್ಲಪ್ಪನವ್ರ ವರದಿಯಲ್ಲಿ ಏನಿದೆ, 39 ಲಕ್ಷ ಎಕ್ಸಸ್ ಕ್ಲೈಮ್ ಮಾಡಿದ್ದಾರೆ. ಅದು ಕೇವಲ ಕೋಲಾರ ತಾಲೂಕು ಮತ್ತು KGF ತಾಲೂಕಿನ ಕೆಲವು ಬೆರಳೆಣಿಕೆ ಸೊಸೈಟಿಗಳಲ್ಲಿ ಅವತ್ತೇನು ಪ್ರಸ್ತಾಪ ಆಗಿತ್ತು ಸದನದಲ್ಲಿ ಅಷ್ಟೇ ಸೊಸೈಟಿಯಲ್ಲಿ ಮಾಡಿದ್ದಾರೆ. ಆದ್ರೆ 2 ಜಿಲ್ಲೆ ವ್ಯಾಪ್ತಿಯಲ್ಲಿ 200 ಸೊಸೈಟಿಗಳು ಬರ್ತವೆ. 200 ಸೊಸೈಟಿ ವ್ಯಾಪ್ತಿಯಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ. ಒಂದು ಎಕ್ಸಸ್ ಬಡ್ಡಿ ಕ್ಲೈಮ್ ಮಾಡ್ತಾರೆ, ಇನ್ನೊಂದು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಬೇನಾಮಿ ಸಂಘಗಳಂದ್ರೆ, ಒಂದು 100 ಸಂಘ ಒಂದು ಬಾರಿ ಸಾಲ ತಗೊಂಡು ಅದನ್ನು ಮರುಪಾವತಿ ಮಾಡಿದ್ಮೇಲೆ ಆ ಫೈಲ್ಸ್ ಎಲ್ಲ ಹೆಡ್ ಆಫೀಸ್ ಅಲ್ಲಿ ಇರ್ತದೆ. ಆ ಹೆಡ್ ಆಫೀಸ್ ಅಲ್ಲಿ ಇರ್ತಕ್ಕಂಥ ಫೈಲ್ಸ್ ಅಲ್ಲಿ ಪ್ರತಿ ಸಂಘದಲ್ಲೂ 3-4 ಫೋಟೋಸ್ ತೆಗೆದು ಹೊಸದಾಗಿ ಕ್ರಿಯೇಟ್ ಮಾಡಿ ಅದಕ್ಕೂ ಸಾಲ ಮಂಜೂರು ಮಾಡ್ತಾರೆ. ಆ ಸಾಲ ಮಂಜೂರಾದಾಗ ಅದು ರೀಪೇಮೆಂಟ್ ಮಾಡದೇ ಇದ್ರೆ ಈ ಸರ್ಕಾರದಿಂದ ಬಡ್ಡಿ ಬರ್ತದಲ್ಲ, ಆ ಹಣನ ಆ ಸಾಲಕ್ಕೆ ಇದು ಮಾಡ್ತಾರೆ, ಆ ಸಾಲಕ್ಕೆ ಜಮಾ ಮಾಡ್ತಾರೆ. ಇದು ಒಂದು ಆರೋಪ. ಆದ್ರೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಆರೋಪ ಮಾನ್ಯ ಅಧ್ಯಕ್ಷರೇ, ಏನು ಸರ್ಕಾರದಿಂದ ಸಾಲ ಮನ್ನಾ ಯೋಜನೆ ಬರ್ತದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ, ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಸೊಸೈಟಿಯಲ್ಲಿ 11 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ಅಲ್ಲಿನ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಂತ ಚಂದ್ರಶೇಖರ್ 11 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ಸಾಲದ ಸಪರೇಟ್ ಖಾತೆ ಮಾಡಿ ಅದಕ್ಕೆ ಜಮಾ ಮಾಡಿರ್ತಾರೆ ಮನೆ ಅಧ್ಯಕ್ಷ ಬ್ಯಾಂಕ್ ನಲ್ಲಿ. ಸರ್ಕಾರದಿಂದ ರೈತನ ಸೇವಿಂಗ್ಸ್ ಅಕೌಂಟ್ಗೆ ಹೋಗ್ತದೆ. ಸರ್ಕಾರದಿಂದ ರೈತನ ಸೇವಿಂಗ್ಸ್ ಅಕೌಂಟ್ ಹೋದ್ರೆ ಅದನ್ನ ಕರೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಡ್ರಾ ಮಾಡ್ತಾರೆ 11 ಕೋಟಿ. ಇನ್ನೊಂದು ಆರೋಪ, 11 ಕೋಟಿ. ಇನ್ನೊಂದು ಆರೋಪ, ಇದು ಬಂಗಾರಪೇಟೆ ತಾಲೂಕಿನಲ್ಲಿ ಒಂದು 7 ಸ್ಟಾರ್ ಅಂತಕ್ಕಂಥ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಮನೆ ಅಧ್ಯಕ್ಷರೇ. ಅದು ಒಂದು ಖಾಸಗಿ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು, ಒಂದೇ ಕುಟುಂಬದವರು ಇದ್ದಾರೆ.
ಸರ್ಕಾರದ ಸುತ್ತೋಲೆ ಪ್ರಕಾರ ಅದಕ್ಕೆ ಯಾವುದೇ ರಿಸರ್ವೇಶನ್ ಇನ್ನೊಂದೇನಿಲ್ಲ, ಮಹಿಳೆಯ ಮೀಸಲಾತಿ ಇಲ್ಲ, ST ಇಲ್ಲ, SC ಇಲ್ಲ, ಯಾರಿಗೂ ಕೊಟ್ಟಿಲ್ಲ, OBC ಇಲ್ಲ. ಒಂದೇ ಕುಟುಂಬದವರು ಸಂಘ ಸ್ಥಾಪನೆ ಮಾಡಿದ್ಮೇಲೆ ಕೇವಲ 4 ತಿಂಗಳು 8 ತಿಂಗಳಿಗೆ 10 ಕೋಟಿ ಸಾಲ ಮಂಜೂರು ಮಾಡ್ತಾರೆ. ದಯಮಾಡಿ ಅಧ್ಯಕ್ಷ, 10 ಕೋಟಿ ಸಾಲ ಮಂಜೂರು ಮಾಡಿದ್ರೆ ಆ ಸಾಲದ 10 ಕೋಟಿ ಏನ್ ಮಂಜೂರಾಗಿರ್ತದೆ ಅವ್ರ ಖಾತೆಯಿಂದ 2 ಕೋಟಿ ಅದರ ವ್ಯಾಪ್ತಿಯನ್ನು ಮೀರಿ ಅದ್ರ ವ್ಯಾಪ್ತಿ ಬಂಗಾರಪೇಟೆ ತಾಲೂಕು ಒಂದು ಹೋಬಳಿ. ದಯಮಾಡಿ ಪ್ಲೀಸ್ ಅಧ್ಯಕ್ಷರೇ, 2 ನಿಮಿಷ ದಯಮಾಡಿ ಅಧ್ಯಕ್ಷರೇ, 2 ನಿಮಿಷ ಅಧ್ಯಕ್ಷರೇ. ಅದರ ವ್ಯಾಪ್ತಿ ಮೀರಿ, ಅದು ವ್ಯಾಪ್ತಿ ಇರೋದು ಬಂಗಾರಪೇಟೆ ತಾಲೂಕು ಒಂದು ಹೋಬಳಿ, ಅದರ ವ್ಯಾಪ್ತಿಯನ್ನು ಮೀರಿ, ತಾಲೂಕನ್ನು ಮೀರಿ, ಜಿಲ್ಲೆಯನ್ನು ಮೀರಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಂದು ಖಾಸಗಿ ಸಂಸ್ಥೆ ಭುವನ್ ಎಂಟರ್ಪ್ರೈಸಸ್ ಅಂತೇಳಿ ಅವ್ರು ITC ಡೀಲರ್ಶಿಪ್ ಮಾಡ್ತಾ ಇರ್ತಾರೆ. ITC ಪ್ರಾಡಕ್ಟ್ಸ್ ನ ವ್ಯಾಪಾರ ಮಾಡ್ತಕ್ಕಂಥವ್ರು. ಇವ್ರ ವ್ಯಾಪಾರ 7 ಸ್ಟಾರ್ ವರ್ಗು ಅಕ್ಕಿ ಗಿರಣಿ ಮೇಲೆ ಸಾಲ ತಗೊಳ್ಳಂತದ್ದು. ಅಕ್ಕಿ ಗಿರಣಿ ಅವ್ರ ಅಕೌಂಟ್ ಇಂದ ITC ಡೀಲರ್ಗೆ 2 ಕೋಟಿ ಹೋಗ್ತದೆ. ಮತ್ತೆ ಅದೇ ಭುವನ್ ಎಂಟರ್ಪ್ರೈಸಸ್ಗೆ ಚಿಂತಾಮಣಿ ತಾಲೂಕಿನ TAPCMS ಇಂದ ಸುಮಾರು 1 ಕೋಟಿ 21 ಲಕ್ಷ ಹೋಗ್ತದೆ. ಕುರುಬೂರು SFCS ಇಂದ 1 ಕೋಟಿ 80 ಲಕ್ಷ ಹೋಗ್ತದೆ. ಬೊಮ್ಮೆಪಲ್ಲಿ ಸೊಸೈಟಿಯಿಂದ 36 ಲಕ್ಷ ಹೋಗ್ತದೆ. ಇದೇ ರೀತಿ ಬೇರೆ ಬೇರೆ ಸೊಸೈಟಿಗಳು 5 ಕೋಟಿ 77 ಲಕ್ಷ ಭುವನ್ ಎಂಟರ್ಪ್ರೈಸಸ್ಗೆ ಹೋಗ್ತದೆ. ಅಂದ್ರೆ ಈ ಸೊಸೈಟಿಗಳಿರ್ತಕ್ಕಂಥದ್ದು ರೈತರ ಒಂದು ಗೊಬ್ಬರ ವ್ಯಾಪಾರ ಮಾಡೋದಕ್ಕೆ ಅಥವಾ ಔಷಧಿ ವ್ಯಾಪಾರ ಮಾಡೋದಕ್ಕೆ ಅಥವಾ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡಂತದಕ್ಕಿದ್ರೆ ಹಾಲಿಗೆ ಕೊಟ್ಟಂತ ದುಡ್ಡನ್ನ ಇವರು ಇದು ಮಾಡ್ತಾರೆ. ಈ ತರ ಆಮೇಲೆ ಮನೆ ಅಧ್ಯಕ್ಷರೇ, ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಇನ್ಶೂರೆನ್ಸ್ ಅಂತ ಮಾಡ್ತಾರೆ. ಒಂದೊಂದು ಸಂಘದಿಂದ 5,5 ಸಾವಿರ ಇಟ್ಕೊಳ್ತಾರೆ. ಯಾವುದೇ ಇನ್ಶೂರೆನ್ಸ್ ಕಂಪನಿ ಜೊತೆ ಟೈಪ್ ಇರೋದಿಲ್ಲ, ಯಾವುದೇ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದಿಲ್ಲ. ಇದೆಲ್ಲ ಕೂಡ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲ ಕೂಡ ಇಷ್ಟೆಲ್ಲ ಇದ್ರು ಕೂಡ ಸರ್ಕಾರದಿಂದ ಉತ್ತರ ಏನ್ ಬರ್ತದೆ ಅಂದ್ರೆ ಎಲ್ಲಾ ಪ್ರಕರಣಗಳು ಅವ್ರು ಏನ್ ಹೇಳ್ತಾರೆ, ಲೋಕಾಯುಕ್ತ ತನಿಖೆ ಅಗತ್ಯ ಇಲ್ಲ, 64 ಎನ್ಕ್ವೈರಿ ಇದೆ, 65 ಎನ್ಕ್ವೈರಿ ಇದೆ, ಆಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ, ಆಮೇಲೆ ಇದೆಲ್ಲ ಇದೆ. ಆಮೇಲೆ ಮಾನ್ಯ ಅಧ್ಯಕ್ಷ, ನಬಾರ್ಡು ಮತ್ತೆ RBI ಗೈಡ್ಲೈನ್ಸ್ ಇದೆ. 10,000ಕ್ಕಿಂತ ಹೆಚ್ಚು ಏನಾದ್ರೂ ಅವ್ಯವಹಾರ ಆದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಮಾಡೋದಿಲ್ಲ. ಆಮೇಲೆ ಲೋಕಾಯುಕ್ತನೇ ಬರೀತಾರೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕು ಅಂದ್ರೆ ಸಕ್ಷಮ ಲೋಕಾಯುಕ್ತ ತನಿಖೆ ಅಗತ್ಯ ಇಲ್ಲ ಅಂತ ಬರೀತಾರೆ. ಅಲ್ಲಿನ MDಗಳಾಗಿ ಯಾರು ಕೆಲಸ ಮಾಡಿದ್ದಾರೆ, ಮಂಜುಳಾ ಮತ್ತು ಶೀಲಾ ಬರೀತಾರೆ. ಆಯ್ತು ಕೂಡಿ. ಸಭಾಪತಿಗಳೇ, ಈಗ ಮಾನ್ಯ ಸಚಿವರು ಅವ್ಯವಹಾರ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಒಪ್ಕೊಂಡಿದ್ದಾರೆ. ಈಗ ಅಲ್ಲಿ ಆಡಳಿತ ಮಂಡಳಿ, ಚುನಾಯಿತ ಮಂಡಳಿ ಇಲ್ಲ. ಈಗ ನಿಮ್ಮ ಕೈ ಕಟ್ಟಾಕುವಂತ ಯಾರೂ ಇಲ್ಲ ನನ್ನ ಪ್ರಕಾರ. ನೀವೇನು ಹೇಳುತ್ತೆ ನೋಡಿ, ಈ ರೀತಿ ಆರ್ಥಿಕ ವರ್ಷದಲ್ಲಿ ಈ ಥರ ಅವ್ಯವಹಾರ ಆದರೆ ನಬಾರ್ಡಿಗೆ ವರದಿ ಮಾಡಬೇಕು ಅಂಡರ್ ಸೆಕ್ಷನ್ 21, ಅಂಡರ್ ಸೆಕ್ಷನ್ 35A, ರೀಡ್ ವಿತ್ ಸೆಕ್ಷನ್ 56 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಇದ್ರ ಪ್ರಕಾರ ನಬಾರ್ಡಿಗೆ ರಿಪೋರ್ಟ್ ಮಾಡಬೇಕು. 3 ಕೋಟಿ ರೂಪಾಯಿ ಮೇಲೆ ಅವ್ಯವಹಾರ ನಡೆದ್ರೆ ಡೈರೆಕ್ಟ್ CBI ತನಿಖೆ ಕೊಡಬೇಕು. 5 ಕೋಟಿ ರೂಪಾಯಿ ಮೇಲೆ ಅವ್ಯವಹಾರ ನಡೆದ್ರೆ CBI ತನಿಖೆ ಕೊಡಬೇಕು. ಇಲ್ಲಿ ಮೇಲ್ನೋಟಕ್ಕೆ ಚಾಲ್ತಿ ಖಾತೆಗೆ ವರ್ಗಾವಣೆ 11 ಕೋಟಿ ರೂಪಾಯಿ, ಇನ್ನೊಂದು 9 ಕೋಟಿ 87 ಲಕ್ಷ, ಈ ಥರ ಈ ಮೇಲ್ನೋಟಕ್ಕೆ ಸುಮಾರು ಈಗ ಬಂದಿರೋ ವರದಿಯಾಗಿರೋ ಪ್ರಕಾರನೇ ಅದು ಒಂದು 40-46 ಕೋಟಿ ರೂಪಾಯಿ ದಾಟುತ್ತೆ ಅಂತ ಮೇಲ್ನೋಟಕ್ಕೆ ಬಂದಿರೋದು. ಇನ್ನು ಡೆಪ್ತ್ ಎನ್ಕ್ವೈರಿ ಆದರೆ ಅದನ್ನು ದಾಟ್ಬೋದು. ಅದಕ್ಕಾಗಿ ಈ ಎಲ್ಲ ಪ್ರಕಾರನೂ CBI ತನಿಖೆ ಕೊಡೋದು ಸೂಕ್ತ. ತಾವು CBI ತನಿಖೆಗೆ ರೆಫರ್ ಮಾಡಿ ಸರ್ಕಾರದಿಂದ ಉಪ್ಪು ತಿಂದು ನೀರು ಕುಡಿಲಿ. ಇಲ್ಲದೇ ಇದ್ದರೆ ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅಂತ ಅನ್ನೋವಂಥ ಒಂದು ನಮ್ಮೆಲ್ಲರ ಮೇಲೂ ಬರುತ್ತೆ. ನಾನು ನಿಮ್ಮ ಮೇಲೆ ಹೇಳ್ತಿಲ್ಲ, ನೀವು ಸತ್ತಂಗೆ ಮಾಡಿ ನಾನು ಹತ್ತಂಗೆ ಮಾಡ್ತೀನಿ, ನಾವು ಬಾಯಿ ಬಡ್ಕೊಳ್ಳೋರು ನಾವೇ, ನಮ್ದೇ ಇಲ್ಲಿ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು. CBI ಎನ್ಕ್ವೈರಿ ಕೊಡಿ. ಸಚಿವರು ಮಡಿಕೆ ಹಿಡಿಯೋರು ನಾವೇ, ಬೆಂಕಿ ಹಾಕೋರು ನಾವೇ, ಹೇಳೋರು ನಾವೇ ಅಂತ ಅನ್ನಂಗಾಗಬಾರ್ದು. ಮಾನ್ಯ ಅಧ್ಯಕ್ಷ ದಯಮಾಡಿ ಒಂದೇ ಸಚಿವರು ಉತ್ತರ ನೀವು ಹೇಳ್ರಿ. ಒಂದು ಒಳ್ಳೆ ಸಂದೇಶ ಇಡೀ ರಾಜ್ಯದ ಎಲ್ಲಾ ಬ್ಯಾಂಕ್ಗಳ ಮೇಲೆ ಇದ್ರ ಪರಿಣಾಮ ಬೀರ್ತದೆ. ದಯಮಾಡಿ ಇದನ್ನ ಲೋಕಾಯುಕ್ತ ತನಿಖೆ ಕೊಡಬೇಕು. ಆಯ್ತು, ಹೇಳಿ ಉತ್ತರ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, CBI ಕೊಡಬೇಕು, ಇನ್ನೊಂದು ಕೊಡಬೇಕು, ಅದಕ್ಕೆ ಉತ್ತರ ಹೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವರು ಏನು ಪ್ರಸ್ತಾಪ ಮಾಡಿದ್ದಾರೆ ಸನ್ಮಾನ್ಯ ಅನಿಲ್ ಕುಮಾರ್ ಅವರು, ಹಿಂದೆ ಮುನಿರಾಜೇಗೌಡರು ಕೂಡ ಇದೇ ವಿಚಾರಗಳನ್ನ, ಅಂದ್ರೆ ಆಲ್ಮೋಸ್ಟ್ ಒಂದೇ ಇದೆ ಇದು. ಅದ್ರ ಮೇಲೆ ನಾನು 14/7/2023 ನಮ್ಮ ಇಲಾಖೆಗೆ ಒಂದು ನೋಟು ಕಳಿಸಿದ್ದೀನಿ. ಅದ್ರ ಮೇಲೆ ಕೆಲವು ವರದಿಗಳು ಕೂಡ ಬಂದಿದ್ದಾವೆ. ನಾನು
ಅಡ್ಮಿನಿಸ್ಟ್ರೇಟರ್ ಬಂದಾದ ಮೇಲೆ ಇವೆಲ್ಲವೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಕೂಡ ಸಂಪೂರ್ಣ ನನಗೆ ತೃಪ್ತಿ ಇದೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅಂತೇಳಿ ನಾನೇನು ಹೇಳಲಿಕ್ಕೆ ನಾನು ಬರೋದಿಲ್ಲ. ಇನ್ನೂ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಆಡಳಿತ ಮಂಡಳಿ ಇದ್ರೆ ಸಿ ಟಿ ರವಿ ಅವರೇ, ಈ ಕೆಲವು ದೂರುಗಳ ಬಗ್ಗೆ ಅವರೆಲ್ಲ ಈಗ ಚಿಂತಾಮಣಿ ಶಾಖೆದು ಹೇಳಿದ್ರು, ಅವ್ರು 11 ಕೋಟಿ ಸಾಲ ಮನ್ನಾ ವಂಚನೆ ಆಗಿದೆ ಅಂತೇಳಿ. ಇಲ್ಲಿ ಆಡಳಿತ ಮಂಡಳಿ ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅಂದ್ರೆ, ಅವನಿದ್ದ ಮ್ಯಾನೇಜರ್ಗೆ ಚಂದ್ರಶೇಖರ್ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು. ಅವನಿಗೆ ಏನಿಲ್ಲ, ಒಂದು ಡಿಮೋಷನ್ ಮಾಡ್ತಾರಷ್ಟೇ, ಲೆಕ್ಕವಾಗಿ ಅವ್ನು ಡಿಸ್ಮಿಸೇ ಮಾಡಬೇಕು, ಅವನಿಗೆ ಡಿಸ್ಮಿಸು ಮಾಡಬೇಕು, ಅವನ ಮೇಲೆ ಕ್ರಿಮಿನಲ್ ಕೇಸು ಹಾಕಬೇಕು ಒಂದು. ಮತ್ತೆ ಇನ್ನೊಂದು, ಹಣ ರಿಕವರಿಗೂ ಕೂಡ ಇವರು ಅವರ ಆಸ್ತಿನ ಅದನ್ನು ಅಟ್ಯಾಚ್ಮೆಂಟ್ ABJ ಮಾಡಿ ಅದರಲ್ಲಿ ಅವ್ರದ್ದು ಕ್ರಮ ಕಠಿಣವಾಗಿ ತೆಗೆದುಕೋಬೇಕು. ಈ ರೀತಿಯ ಆಡಳಿತ ಮಂಡಳಿಯಲ್ಲಿ ಸಡಿಲವಾಗಿ ಯಾವುದೇ ಶಿಕ್ಷೆ ಮಾಡದೇ ಇರೋದ್ರಿಂದ ಅದನ್ನು ನೋಡಿಕೊಂಡು ಇನ್ನೊಬ್ಬ ಮಾಡ್ತಾನೆ. ನಿಮ್ಮ ಗಮನಕ್ಕಿರಲಿ, 7 ಜನ ಅಧಿಕಾರಿಗಳು ಅವರ ಬ್ರಾಂಚ್ಗಳಲ್ಲೇ ದುಡ್ಡು ತಿಂದ್ಬಿಟ್ಟವ್ರು ಇರೋದನ್ನ. ಬ್ಯಾಂಕ್ ಬ್ರಾಂಚಲ್ಲಿ ಇಟ್ಕೊಳ್ತಾರಲ್ಲ ಬ್ಯಾಲೆನ್ಸಸ್, ರಿಟೆನ್ಷನ್, ಕ್ಯಾಶ್ ರಿಟೆನ್ಷನ್ ಇತ್ತು, ಅದನ್ನೇ ತಿಂದ್ಬಿಡ್ತಾರೆ. ಸುಮಾರು ಅವ್ರ ರಿಟೆನ್ಷನ್ 25 ಲಕ್ಷ 20 ಲಕ್ಷ ಇಟ್ಕೋಬೇಕು ಅಂತ ಅವ್ರಿಗೆ ಅಧಿಕಾರ ಇದ್ರೆ 2 ಕೋಟಿ 3 ಕೋಟಿ 5 ಕೋಟಿವರೆಗೂ ಇಟ್ಕೊಂಡ್ಬಿಡ್ತಾರೆ. ಅದ್ರ ಮೇಲೆ ಇರ್ತಕ್ಕಂಥ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಇರ್ತಾರೆ, ಅವರು ಎವ್ರಿ ಡೇ ಯಾವ್ಯಾವ ಬ್ರಾಂಚಲ್ಲಿ ರಿಟೆನ್ಷನ್ಗೆ ಎಷ್ಟು ಅವನಿಗೆ ಪರ್ಮಿಷನ್ ಇದೆ, ಎಷ್ಟು ಎಕ್ಸೆಸ್ ಇಟ್ಕೊಂಡಿದ್ದಾನೆ, ಯಾಕೆ ಇಟ್ಕೊಂಡಿದ್ದಾನೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹದ್ದು ಪರಿಸ್ಥಿತಿ ಇರ್ತದೆ. ಅದರಲ್ಲೂ ಕೂಡ ಲೋಪ ಆಗಿದೆ ಅಂತಕ್ಕಂಥದ್ದನ್ನ ನಾನು ಮನಗಂಡು ಅದ್ರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಮತ್ತೆ SHGಗಳಿಗೆ ನಮ್ಮ ಸುಧಾಕರ್ ಅವರೇನೋ ಮಾತಾಡೋಕ್ಕೆ ಅವರು ಆಸಕ್ತಿಯಿಂದ ಇದ್ದಂಗೆ ಕಾಣ್ತಾವ್ರೆ. ಒಂದು ನಿಮಿಷ ಅವರು ಹೇಳ್ಬಿಟ್ರೆ ಅದಕ್ಕೂ ಸೇರಿ ಹೇಳ್ಬಿಡ್ತಿದ್ದೆ, ಯಾಕಂದ್ರೆ ಚಿಕ್ಕಬಳ್ಳಾಪುರ ಅವ್ರದ್ದು ಸೇರೋದ್ರಿಂದ ಸರಿ ಅವ್ರು ಕೂಡ ಅದೇನೋ ಹೇಳಲಿಕ್ಕೆ ಆಸಕ್ತಿ ತೋರಿಸ್ತಾವ್ರು. ಹೇಳಿ ಸಭಾಪತಿಗಳೇ, ನೀವು ಈಗ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 FIR ದಾಖಲಾಗಿದೆ. ನಾವು ಬಹಳಷ್ಟು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ವಿ. ಆದರೆ ಈ ಮಟ್ಟಕ್ಕೆ ಇವರು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಕೇಳಿ ನಮ್ಗೆ ಆಶ್ಚರ್ಯ ಆಗಿದೆ. ನನ್ನ ಗಮನಕ್ಕೆ ಬಂತು, ಈ ರೀತಿ ಏನು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ನಮ್ಮ ಏನೋ ಪಟ್ಟಿಯಲ್ಲಿರದೇ ಇರ್ತಕ್ಕಂಥವರು ಅವರಿಗೆ ಪ್ರತ್ಯೇಕವಾಗಿ ಅವರ ಹೆಸರಲ್ಲಿ ಲೋನ್ ಕೊಡುವಂಥ ಕೆಲಸ ಆಗಿ ಹಣ ಅವರಿಗೆ ಸೇರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಒಂದು ರೀತಿ ಏನೋ ಪ್ರತಿಯೊಂದು ಸಂದರ್ಭದಲ್ಲೂ ಲೋನು ಏನೋ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಆಗ್ತಾ ಇತ್ತು. ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಇದು ಅಂತ. ಯಾಕಂದರೆ ನಮ್ಮ ಸರ್ಕಾರ ಈ 5 ಗ್ಯಾರಂಟಿಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆನೂ ಕೂಡ ಪ್ರಸ್ತಾವನೆ ಭಾಳ ಜೋರಾಗಿಟ್ಟರು. ಆದರೆ ನಾವು ಅದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಈಗ ಸರ್ಕಾರ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು, ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಜನರಿಗೆ ಹೇಳುವಂಥ ಕೆಲಸ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು, ಬಿಟ್ಟರೆ ಆಗಿರಲಿಲ್ಲ. ಆದರೆ ಕೆಲವು ಕಡೆ ಪ್ರತಿಭಟನೆ ಮಾಡಿಸುವಂಥದ್ದು, ಇವೆಲ್ಲ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಸಾಲ ಮರುಪಾವತಿ ಮಾಡ್ತಕ್ಕಂಥ ಅವರ ಮನಸ್ಸಿನಲ್ಲಿ ನೀವು ಮರುಪಾವತಿ ಮಾಡಿದ್ರೆ ವ್ಯರ್ಥ ಆಗುತ್ತೆ, ಮನ್ನಾ ಆಗುತ್ತೆ ಅಂತಕ್ಕಂಥದ್ದನ್ನ ಮಾಡಿದ್ರು. ಈಗ ನೋಡಿದಾಗ ಎಲ್ಲೋ ಒಂದು ಕಡೆ ಬಹುಶಃ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ 140 ಕೋಟಿಗಿಂತ ಹೆಚ್ಚು ಇವತ್ತು ಅವ್ಯವಹಾರ ಆಗಿರ್ತಕ್ಕಂಥದ್ದು. FIR ಆಗಿದ ತಕ್ಷಣ ಅದಕ್ಕೆ ಸ್ಟೇ ತಗೊಂಡ್ಬರ್ತಾರೆ, ಮುಂದಿನ ತನಿಖೆಗೆ ಸ್ಟೇ ತರ್ತಕ್ಕಂಥ ಪ್ರಯತ್ನ ಈ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಹುಶಃ 2 ಜಿಲ್ಲೆಗಳಲ್ಲಿ ನೋಡಿದಾಗ ಬಹುಶಃ ನನಗೆ ಅಂದಾಜು ಅನ್ಸುತ್ತೆ 350-400 ಕೋಟಿವರೆಗೂ ಆಗಿರ್ಬೋದು ಏನೋ ಅಂತಕ್ಕಂಥ ಭಾವನೆ. ಈಗ ಒಬ್ಬೊಬ್ಬರೇ ಎದ್ದು ಬರ್ತಾ ಇದ್ದಾರೆ. ಈಗ ಭಾಳಷ್ಟು ಕಡೆ ಮಹಿಳೆಯರು ಬಂದು ಹೇಳ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಮ ಹೆಸರಲ್ಲಿ ಲೋನು ಡ್ರಾ ಆಗಿರ್ತಕ್ಕಂಥದ್ದು ಇದೆ ಅಂತ. ಈ ರೀತಿ ಆಗಿದೆ ಮತ್ತು ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಈಗ ಆಡಿಟ್ ಆಗಿರೋಂಥದ್ದು ಮರು ಆಡಿಟ್ ಮಾಡಬೇಕು ಅಂದರೆ ಅದ್ರ ಮೇಲೆ ಸ್ಟೇ ತರ್ತಾರೆ. ಇವೆಲ್ಲ ನಾನಾ ರೀತಿ ಪ್ರಯತ್ನಗಳಾಗ್ತಾರೆ ನೋಡಿದಾಗ ಈಗ ಅವರು ಆ ರೀತಿ ಏನಾದರೂ ಅವ್ಯವಹಾರ ಮಾಡದೇ ಇದ್ದ ಪಕ್ಷದಲ್ಲಿ ಯಾಕೆ ತನಿಖೆಗೆ ಮತ್ತೊಂದು ಏನು ಇದೊಂದು ಆಡಿಟ್ ಮಾಡೋಂಥದ್ದಕ್ಕೆ ಯಾಕೆ ಅಡ್ಡಪಡಿಸಬೇಕು? ಇವೆಲ್ಲ ಅನುಮಾನಗಳಿಗೆ ಅವಕಾಶ ಕೊಡ್ತಾ ಇದೆ. ಮತ್ತು ಈಗ ದಾಖಲೆ ಸಮೇತವಾಗಿ ಇವತ್ತು FIR ಎಲ್ಲ ದಾಖಲಾಗಿರುವಂಥದ್ದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತರುವಂಥದ್ದು. ಈಗ ಇಲ್ಲಿ ಒಬ್ಬರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ DCC ಬ್ಯಾಂಕ್ MD ಹೇಳ್ತಾರೆ ನಮ್ಮ ಆಂತರಿಕ ತನಿಖೆ ಮಾಡ್ತೀವಿ, ಲೋಕಾಯುಕ್ತ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೋರ್ಟ್ ಮುಂದೆ ತಗೊಂಡೋಗಿ ಸ್ಟೇ ತರುವಂಥ ಕೆಲಸ ಮಾಡ್ತಾರೆ. ಅದರಿಂದ
ಸನ್ಮಾನ್ಯ ಸಭಾಪತಿಗಳೇ, ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಈಗ ನಾನೀಗ ಕೇಳ್ಪಟ್ಟೆ, ಈಗ ಒಂದು ಲೋಕಾಯುಕ್ತ ತನಿಖೆ ಅಂತಾರೆ, ಕೆಲವರು CBI ಅಂತಾರೆ. ಬಹುಶಃ ಇದರ ಗಾತ್ರ ನೋಡಿದಾಗ ಇದು ಬಹಳ ವಿಸ್ತೃತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾಕಂದ್ರೆ 2004ರಲ್ಲಿ DCC ಬ್ಯಾಂಕ್ ಅವತ್ತು ಅದು ಏನೋ ಸೂಪರ್ ಸೀಡ್ ಆಯ್ತು, ನಂತರ ಅದು ಪ್ರಾರಂಭ ಆಯ್ತು. ನಾವೇನೋ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಸಂಪೂರ್ಣವಾಗಿ ನಬಾರ್ಡ್ನ ನಾರ್ಮ್ಸ್ ಅನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕ್ಯಾಶ್ ಡ್ರಾ ಆಗಿದೆ. ಒಂದು ಖಾಸಗಿ ಸಂಸ್ಥೆಗೆ ನಮ್ಮ ತಾಲೂಕಿನಲ್ಲಿ ಏನೋ ಸೊಸೈಟಿಗಳ ಮುಖಾಂತರ ದುಡ್ಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಬಹಳ ಬಹುಶಃ ಅನಿಲ್ ಅವರು ವಿವರವಾಗಿ ಹೇಳಿರ್ತಾರೆ. ನಾನು ನಮ್ಮ ಸರ್ಕಾರದ ಘನತೆ ಗೌರವ ಉಳಿಬೇಕಾದ್ರೆ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೀವು ಬಹಳ ಗಟ್ಟಿ ಮಂತ್ರಿಗಳು, ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಿರ್ವಿವಾದ, ನಾನು ಕೂಡ ಒಪ್ತೇನೆ. ಆದ್ರೆ ಯಾವ ತನಿಖೆ ಮಾಡಬೇಕು, ಯಾವ ವಿಚಾರಗಳ ಬಗ್ಗೆ ತನಿಖೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ತನಿಖೆಗೆ ಬಹಳಷ್ಟು ಆದೇಶಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ತನಿಖೆಗೆ ನಾವು ಆದೇಶ ಮಾಡಿದ ಮೇಲೆ ಹೈಕೋರ್ಟ್ ನಲ್ಲಿ ಪ್ರತಿಯೊಂದಕ್ಕೂ ನಾವು ಏನೆಲ್ಲ ಒಂದು ನೋಟಿಸ್ ಕೊಟ್ಟರು ಅದಕ್ಕೂ ಒಂದು ಹೈಕೋರ್ಟ್ ಅಲ್ಲಿ ಸ್ಟೇಟ್ಗಳನ್ನು ತಂದಿದ್ದಾರೆ. ಅದನ್ನ ವೆಕೆಟ್ ಮಾಡ್ಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆ ಅಧಿಕಾರಿಗಳು ಅಲ್ಲಿನ ಏನು ನಮ್ಮ ಅಡ್ವೊಕೇಟ್ ಜನರಲ್ ಅವ್ರನ್ನು ಭೇಟಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಅದನ್ನ ನಾನು ಮಾಡ್ತೇನೆ. ಈ ಎಲ್ಲ ಸ್ಟೇ ಆರ್ಡರ್ಗಳು ಇಟ್ಕೊಂಡು ಈ ಮುಂದೆ ಏನ್ ರೀತಿ ಯಾವ ರೀತಿ ಮುಂದುವರಿಬೇಕು ಅಂತಕ್ಕಂಥದ್ದಕ್ಕೆ ಮಾನ್ಯ ಸದಸ್ಯರುಗಳು ಹೇಳ್ಬೇಕು, ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅಲ್ಲ. ಈಗ ಹೊಸ ಆದೇಶ CBI ಮಾಡಿ ಆಮೇಲೆ ನೋಡೋಣ. ಅಡ್ವೊಕೇಟ್ ಜನರಲ್ ಅವರಿಗೆ ಕೇಸ್ ಅಟೆಂಡ್ ಮಾಡ್ಲಿಕ್ಕೆ ಕೇಳಿ. ನೀವು CBI ಅಂತಿದ್ದಂಗೆ ಏನು ಆಕಾಶದಿಂದ ಇಳಿಯೋದಿಲ್ಲ, ಅವರು ನಮ್ಮ ಪೊಲೀಸ್ನವರೇ ಅಲ್ಲಿರೋದು. ನಿಮ್ಗೆ ಹೇಳ್ತೀನಿ, CBI ಇದು ನಿಮಗೆ ಇಲ್ಲಿ ನಮ್ಮ UB ವೆಂಕಟೇಶು ನಿಮ್ಮ ಇದು ಹೇಳ್ತಾ ಇದ್ರು, ಗುರು ರಾಘವೇಂದ್ರದ್ದು ನಮ್ಮ ಅಧಿಕಾರಿಗಳು ಇದ್ದಾಗ ನಾವು ವಸೂಲಾತಿ ಮಾಡ್ತಾ ಇದ್ದೋ. CBIಗೆ ಮತ್ತೆ CODಗೆ ಎಲ್ಲ ಕೊಡಿಸ್ಬಿಟ್ರಿ ಇವರು. ಅವರು ಎಲ್ಲ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಕೂತವ್ರೆ, ಮುಂದುವರಿತಾ ಇಲ್ಲ ಮುಂದಕ್ಕೆ. ಅವರು ಸಾಲ ಕಟ್ಟುವಂತವ್ರು, ಸ್ವಾಮಿ ನಾವು ದುಡ್ಡು ಕೊಡ್ತೀವಿ, ಬಡ್ಡಿ ಕೊಡ್ತೀವಿ, ನಮ್ ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಇವ್ರು ಬಡಿಕೊಂಡು ಕೂತಾವ್. ಮತ್ತೆ ಇತ್ತೀಚೆಗೆ CBIದವ್ರು ನಮ್ಗೊಂದು ಪತ್ರ ಬರೆದಿದ್ದಾರೆ, ನಮ್ಮ ಹತ್ರ ಕೇಸಸ್ ಇಷ್ಟೆಲ್ಲ ಇದಾವೆ, ಕೇಸಸ್ ನಾವು ತನಿಖೆ ಮುಂದುವರಿಸಬೇಕು ಅಂತ ಹೇಳಿದ್ರೆ ನಮ್ಗೆ ಎಷ್ಟೋ 250 ಜನ ಏನೋ ಪೊಲೀಸ್ನವ್ರು ಕೊಡಿ, ನಮ್ಗೆ ಏನ್ ಬರೀತಾರೆ, ಸ್ಟಾಫ್ ಇಲ್ಲ, 250 ಜನ ಸ್ಟಾಫ್ ಕೊಡಿ, ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದರಿಂದ CBI ದಯಮಾಡಿ ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ನೀವು CBIಗೆ ಕೊಡಬೇಕು ಅಂತ ಹೇಳಿದ್ರೆ ನಂದೇನಾದ ಅದಕ್ಕೇನು ಆಕ್ಷೇಪಣೆ ಇರೋದಿಲ್ಲ. ಆದ್ರೆ ಅಲ್ಲಿಂದ ಏನು ಪ್ರತಿಫಲ ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಖಾತ್ರಿಯಾಗಿದೆ. ಅದರಿಂದ ನಮ್ಮಲ್ಲಿ ಏನ್ ಮಾಡಬಹುದು, COD ಕೊಡ್ಬೇಕಾ ಅಥವಾ ಲೋಕಾಯುಕ್ತ ಕೊಡ್ಬೇಕಾ, ಅದನ್ನ ಅದೇ ಲೋಕಾಯುಕ್ತ ಕೊಡ್ಬೇಕಾ, COD ಕೊಡ್ಬೇಕಾ, ಮತ್ತೆ ನಮ್ಮ ಇನ್ನೊಬ್ರು ಸದಸ್ಯರು ಸಲಹೆ ಮಾಡೋಂಗೆ ನಿವೃತ್ತ ನ್ಯಾಯಾಧೀಶರಿಂದ ಇದೆಲ್ಲ ಆರೋಪಗಳ ಬಗ್ಗೆನೂ ಕೂಡ ನೀವು ತೀರ್ಮಾನ ಮಾಡಿ. ಅಲ್ಲ, ಅದನ್ನ ನಾನು ಈಗ ಅಧ್ಯಕ್ಷ, ನಾನು ಹಿಂದೆ ಮುನಿರಾಜೇಗೌಡರು ಇಲ್ಲೇ ಪ್ರಸ್ತಾಪ 330ನಲ್ಲೇ ಮಾಡಿದ್ರು. ಅವತ್ತು ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ. 2024ರಲ್ಲಿ 17/7 ಕೊಟ್ಟಿದ್ದೀನಿ. ನಾನು ಆ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಆ ಉತ್ತರದ ಆಧಾರದ ಮೇಲೆ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ದು. ಈ ಎಲ್ಲ ಕ್ರಮಗಳಿಗೂ ಕೂಡ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೋಲಾರ ಜಿಲ್ಲಾ ಬ್ಯಾಂಕು ಇದೇ ಸೆಕ್ಷನ್ 11ಗೆ ಹೋಗಿತ್ತು. ನಮ್ಮ ಇದೇ ವಿಶ್ವನಾಥ್ ರವರು ಸಹಕಾರ ಮಂತ್ರಿ ಇದ್ದಾಗ, ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದನ್ನ ನಾವು ರಿವೈವ್ ಮಾಡಿ ಕೆಲಸ ಮಾಡುವಂಥದ್ದು ಮಾಡಿದ್ದ. ನಮ್ಮ ರಮಣ್ ರೆಡ್ಡಿ ಅಂತ ಹೇಳಿ ಒಬ್ಬರು ಅಧಿಕಾರಿ ಇದ್ರು, ಅವರನ್ನಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಹಾಕಿ ನಾವು ವಸೂಲಾತಿ ಮಾಡಿ ಅಪೆಕ್ಸ್ ಬ್ಯಾಂಕ್ ನಿಂದನೂ ಕೂಡ ಪುಕ್ಸಟ್ಟೆ 25 ಕೋಟಿ ಕೊಟ್ಟವ್ರೆ. ನೀವೆಲ್ಲ ಹೇಳಿದ್ರಿ ಅಂತ ಇಷ್ಟೆಲ್ಲ ಕೊಟ್ಟೋದಕ್ಕೆ ಜೀವ ತುಂಬಿದ್ದು. ಮತ್ತೆ ತಿರ್ಗಾ ಅಲ್ಲಿ ಬಂದಂತ ಅಧಿಕಾರಿಗಳಿರ್ಬೋದು ಅಥವಾ ನಾನ್ ಅಫಿಷಿಯಲ್ಸ್ ಇರ್ಬೋದು, ಇವೆಲ್ಲ ಅನಾಹುತಕ್ಕೆ ಕಾರಣ ಆಗಿದ್ದಾವೆ. ಇದನ್ನೆಲ್ಲನೂ ಕೂಡ ಸರಿ ಮಾಡಿ COD ಎನ್ಕ್ವೈರಿನ, ಲೋಕಾಯುಕ್ತ ಎನ್ಕ್ವೈರಿನ ಅಥವಾ ನಿವೃತ್ತ ನ್ಯಾಯಾಧೀಶದಿಂದ ಎನ್ಕ್ವೈರಿ ಮಾಡಿಸ್ಬೇಕಾ, ಇದೆಲ್ಲರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಆದಷ್ಟು ಜಾಗ್ರತೆ ತೀರ್ಮಾನ ತೆಗೆದುಕೊಳ್ತೀವಿ ಅಧ್ಯಕ್ಷ. ಯಾವುದೇ ತನಿಖೆ ಸಚಿವರಿಗೆ ಅಲ್ಲ ಸಚಿವರಿಗೆ ಅನಿಲ್ ಕುಮಾರ್ ಅಲ್ಲ ಮೊನ್ನೆ ಅಧ್ಯಕ್ಷ ಒಂದೇ ನೋಡಿ ಅವ್ರು ಹೇಳಿದ್ದಾರೆ ಟೈಮ್ ಬೌಂಡ್ ಇರ್ಬೇಕು ಮೊನ್ನೆ ಅಧ್ಯಕ್ಷರೇ. ಅಲ್ಲಲ್ಲ ಮೊನ್ನೆ ಅಧ್ಯಕ್ಷ ಒಂದು ಟೈಮ್ ಬೌಂಡ್ ಇರ್ಬೇಕು. ಯಾಕಂದ್ರೆ ಈಗ ಹೇಳಿದ್ರು ಗುರು ರಾಘವೇಂದ್ರ ಅದು CBI ಕೊಟ್ವಿ, ಅವರೆಲ್ಲ ಬಂದ್ರು, ಪೇಪರ್ಸ್ ಎಲ್ಲ ತಗೊಂಡ್ರು, ಏನು ಮಾಡ್ತೀವಿ ಅಂತ ಹೇಳಿದಾರೆ. ಲೋಕಾಯುಕ್ತ ತನಿಖೆ ಕೊಡಿ ಅಥವಾ ನಿವೃತ್ತ ಜಡ್ಜಿ ಕೊಡಿ, ಬಟ್ ಒಂದು ಟೈಮ್ ಬೌಂಡ್ ಅಲ್ಲಿ ಮಾಡಿಸಿ ಮೊನ್ನೆ ಅಧ್ಯಕ್ಷ. ಅವ್ರು ಹೇಳ್ಯಾರ, ಅದನ್ನ ಹೇಳ್ಬೇಕು ಮೊನ್ನೆ ಸಚಿವರು ಹೇಳಿದಾರಪ್ಪ. ಸಭಾನೇ ಅಧ್ಯಕ್ಷ ಹೇಳ್ದಂಗೆ 3ರಲ್ಲಿ ಯಾವುದರಿಂದ ತನಿಖೆನೂ ಮಾಡಿಸ್ತೇನೆ. ಅವರನ್ನ ಒಂದು 3 ತಿಂಗಳಲ್ಲೋ 4 ತಿಂಗಳಲ್ಲೋ ಸಂಪೂರ್ಣ ವರದಿನೂ ತರಿಸಿ
ಅದ್ರ ಮೇಲೆ ಸೂಕ್ತವಾದಂಥ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಆಯ್ತು. ಮಾನ್ಯ ವಿರೋಧ ಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ಇತರರು ಮುಂಗಾರು ಹಿಂಗಾರು